ಸ್ತೋತ್ರವಾಗಲಿ. ಈ ಒಂದು ಸಮಯ ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದಂತ ಒಂದು ದಿನವಾಗಿದೆ. ಯಾಕೆಂದರೆ ಎಲ್ಲರೂ ಹೊಸ ಹೊಸ ಬಟ್ಟೆಗಳಿಂದಲೂ ಒಳ್ಳೆ ಸಂತೋಷದಿಂದಲೂ ಉಲ್ಲಾಸದಿಂದಲೂ ತನ್ನ ಮಕ್ಕಳು ಇಲ್ಲಿ ಮಾಡುವಂತಹ ಡ್ಯಾನ್ಸ್ ನೋಡ್ಲಿಕ್ಕೆ ಬಂದಿರುವಂತಹ ಪೋಷಕರು ಮತ್ತು ಅಜ್ಜ ಅಜ್ಜಿಯರು ಕೂಡ ನನ್ನ ಮಗಳು ಮೊಮ್ಮಗನು ಎಂಬುದಾಗಿ ಆಸೆಪಟ್ಟು ಯಾವ ರೀತಿ ಡ್ಯಾನ್ಸ್ ಮಾಡುತ್ತಾಳೆ, ಯಾವ ರೀತಿ ಹಾಡು ಹೇಳುತ್ತಾರೆ, ಯಾವ ರೀತಿ ವಾಕ್ಯವನ್ನು ಓದುತ್ತಾರೆ ಎಂಬುದಾಗಿ ಎಲ್ಲರೂ ಕೂಡ ಸಂಬಂಧಿಕರು ಬಂದು ತನ್ನ ಸ್ವಂತ ಮಕ್ಕಳನ್ನು ನೋಡ್ಲಿಕ್ಕಾಗಿ ಬಹಳ ಆಶೆಯಿಂದ ಇಷ್ಟಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕ್ರಿಸ್ಮಸ್ಸಿನ ಕಾರ್ಯಕ್ರಮಕ್ಕೆ ಬಂದಿರುವುದು ಬಹಳ ಸಂತೋಷ. ಹೆಚ್ಚು ಸಮಯ ತಗೊಳ್ಳಲ್ಲ. ಆಗಲೇ ನಮ್ಮ ಸಹೋದರನು ಹೇಳಿದ ಹಾಗೆ ಚಿಕ್ಕವಾಗಿ ಪಕ್ಕವಾಗಿ ಒಂದೇ ಮಾತಲ್ಲಿ ಮುಗಿಸ್ಬೇಕಂತೇಳಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರೆ ಸಾಕ? ವಾಕ್ಯ ಬೇಕಾ? ವಾಕ್ಯ ಬೇಕು. ಓಕೆ. ಸ್ವರ್ಗದಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆಯೋ? ಸ್ವರ್ಗದಲ್ಲಿ ಒಳ್ಳೆಯದಿದೆ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಕೆಟ್ಟದ್ದು ಎಲ್ಲಿದೆ? ಕೆಟ್ಟದ್ದೆಲ್ಲಿದೆ? ನರಕದಲ್ಲಿ, ಭೂಲೋಕದಲ್ಲಿ ಇದೇನು? ಸ್ವರ್ಗದಲ್ಲಿ ಒಳ್ಳೇದಿದೆ, ಭೂಲೋಕದಲ್ಲಿ ಕೆಟ್ಟದ್ದಿದೆ. ಆದರೆ ಈ ಕೆಟ್ಟದ್ದನ್ನ ದೂರ ಮಾಡಲಿಕ್ಕೆ, ಕೆಟ್ಟದ್ದು ತೆಗೆದು ಹಾಕಲಿಕ್ಕೆ, ಕೆಟ್ಟದನ್ನ ಬಿಟ್ಟು ಬಿಡಲಿಕ್ಕೆ, ಕೆಟ್ಟದನ್ನ ವಿರೋಧಿಸಿ ಎದುರಿಸಿ ಅದನ್ನ ಹೋರಾಡಿ ದೂರ ಮಾಡಲಿಕ್ಕೆ ಮನುಷ್ಯರಿಂದ ಸಾಧ್ಯವೋ? ಸಾಧ್ಯ ಇದೆಯಾ? ಸಾಧ್ಯ ಇದೆ. ಯಾವುದರಿಂದ ಸಾಧ್ಯ? ಯಾವುದರಿಂದ ಸಾಧ್ಯ? ದೇವರ ವಾಕ್ಯದಿಂದ, ದೇವರ ನಂಬಿಕೆಯಿಂದ ಅದನ್ನ ಕೆಟ್ಟದ್ದನ್ನ ಎದುರಿಸಿ ವಿರೋಧಿಸಿ ದೂರ ಮಾಡಲಿಕ್ಕೆ ನಮಗೆ ದೇವರ ವಾಕ್ಯದ ಖಡ್ಗ ನಮಗಿದೆ. ಹಾಗಾದರೆ ಒಂದು ವಚನ, ಎರಡು ವಚನ ಓದ್ಕೊಳ್ಳೋಣ. ಯೆಶಾಯ 7ನೇ ಅಧ್ಯಾಯ 14-15 ವಚನ ನಾವು ಓದೋಣ. ದಯಮಾಡಿ ಯಾರಾದರೂ ಬೈಬಲ್ ಇರೋರು ಗಟ್ಟಿಯಾಗಿ ಓದ್ಬೇಕೆಂಬುದಾಗಿ ಮನವಿ. ಯೆಶಾಯ 7:14-15 ವಚನ. ಯೆಶಾಯ 7:14-15 ವಚನ. ಇದರಿಂದ ಕರ್ತನು ತಾನೇ ನಮಗೆ ಒಂದು ಗುರುತನ್ನು ಕೊಡುವನು. ಇದರಿಂದ ತಾನೇ, ಕರೆಕ್ಟ್, ಇದರಿಂದ ತಾನೇ ಒಂದು ಗುರುತನ್ನು ಕೊಡುವನು. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದನ್ನು ಬೇಡ, ಒಳ್ಳೆಯದು ಬೇಕು. ಹಲ್ಲೆಲೂಯಾ. ಆ ಮಗು, ಆ ಕನ್ಯಕ ಗರ್ಭದಲ್ಲಿ ಹುಟ್ಟಿದಂತ ಆ ಮಗು ಏನಂತದಂತೆ? ಏನನ್ನುವಷ್ಟು ಬೆಳೆದನು, ಕೆಟ್ಟದು ಬೇಡ, ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುತ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಹೈದರಾಬಾದ್, ಸಿಕಿಂದ್ರಾಬಾದ್, ಅಹಮದಾಬಾದ್, ಮುರ್ಷಿದಾಬಾದ್ ಹೀಗೆ ಅನೇಕ ಬ್ಯಾಡ್ ಎಂಬುದಾಗಿ ಊರುಗಳ ಹೆಸರಲ್ಲಿ ಇಟ್ಕೊಂಡಿದ್ದಾರೆ. ಬ್ಯಾಡ್ ಅಂದ್ರೇನು? ಕೆಟ್ಟದ್ದು. ಗುಡ್ ಅಂದ್ರೇನು? ಒಳ್ಳೆಯದು. ಹೀಗೆ ಹೈದರಾಬಾದ್ಗೆ ಊರುಗಳಿಗೆ ಕೆಟ್ಟದನ್ನ ಇಟ್ಕೊಂಡಿದ್ದಾರೆ. ಓಕೆ. ಈಗ ಒಳ್ಳೆಯದು ಬೇಕು, ಕೆಟ್ಟದ್ದು ಬೇಡ. ಕೆಟ್ಟದನ್ನ ವಿರೋಧಿಸಿ ನಿಲ್ಲುವಂತ ಆತ್ಮ ಬೇಕು ದೇವರಿಗೆ. ಹಲ್ಲೆಲೂಯಾ. ಕೆಟ್ಟದನ್ನು ವಿರೋಧಿಸಿ ಎದುರಿಸಿ ನಿಲ್ಲುವಂತೆ ಮನುಷ್ಯನು ಕೆಟ್ಟದರ ಒಳ್ಳೆದರ ಅರಿವನ್ನು ಹುಟ್ಟಿಸುವಂತಹ ಒಂದು ಫಲವೃಕ್ಷವನ್ನ
ದೇವರುಂಟು ಮಾಡಿದಂತ ಏದೇನ್ ತೋಟದಲ್ಲಿ ಮನುಷ್ಯನು ಅಲ್ಲಿ ಕೆಟ್ಟದ್ದಕ್ಕಾಗಿ ಬಿದ್ದು ಹೋಗಿದ್ದಂತ ಈ ಮನುಷ್ಯನನ್ನ ಅದೇ ದೇವರು ಅದೇ ತನ್ನ ಸ್ವರೂಪವನ್ನ ಹಾಳು ಮಾಡದೆ ಅದು ನಶಿಸಿ ಹೋಗದಂತೆ ದೇವರು ಕೆಟ್ಟದರ ಒಳ್ಳೆದರ ಹರವನ್ನು ಹುಟ್ಟಿಸುವಂತ ಮರದ ಫಲವನ್ನ ನೀನು ಮುಟ್ಟಲು ಬಾರದು, ಅದನ್ನು ತಿನ್ನಲು ಕೂಡದು ಎಂಬುದಾಗಿ ದೇವರು ಕೊಟ್ಟ ಆಜ್ಞೆ ಮನುಷ್ಯನು ಪಾಲಿಸಿದನ? ಮನುಷ್ಯನಾದರಂತೆ ನಡೆದನ? ಮನುಷ್ಯನದನ್ನು ಅನುಸರಿಸಿದನ? ಯಾಕೆ ಮನುಷ್ಯನದನ್ನು ಅನುಸರಿಸಲಿಲ್ಲ? ಅದೇ ಕೆಟ್ಟದರ ಒಳ್ಳೆದರ ಹರವನ್ನು ಹುಟ್ಟಿಸುವಂತ ಆ ಒಂದು ಮರದ ಫಲವನ್ನ ತಿಂದ ಈ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋದಂತ ಈ ಮನುಷ್ಯನನ್ನ ಮತ್ತೆ ಆತನನ್ನ ಪರಿಶುದ್ಧನಾಗಿ ಮಾಡೋದಕ್ಕೋಸ್ಕರ ಆತನನ್ನ ಇನ್ನೂ ಶುದ್ಧನಾಗಿ ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ತೀರಿಸುವುದಕ್ಕೋಸ್ಕರ ದೇವರೇ ಸ್ವರ್ಗವನ್ನ ಬಿಟ್ಟು ಭೂಲೋಕಕ್ಕೆ ಬಂದು ಮನುಷ್ಯರಿಗೆ ಒಳ್ಳೆಯದು ಯಾವುದು ಎಂಬುದಾಗಿ ದಾರಿ ತೋರಿಸಿರುವವನೇ ನಿಜವಾದ ರಕ್ಷಕನು, ನಿಜವಾದ ಇಮಾನುವೇಲು, ನಿಜವಾದಂತ ದೇವರು. ಹಲ್ಲೆಲೂಯಾ. ಆತನೇ ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು. ನಮಗೆ ದೇವರು ನಿಜವಾಗಲು ನಮ್ಮ ಕುಟುಂಬದಲ್ಲಿ ದೇವರೊಂದು ಮಾತು ಹೇಳುತ್ತಿದ್ದಾನೆ. ಈ ಒಂದು ವರ್ಷದಲ್ಲಿ, ಈ ಒಂದು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಿನಗೆ ದೇವರು ಎಚ್ಚರಿಕೆ ಕೊಡುತ್ತಿದ್ದಾನೆ. ನಿನ್ನ ಮನೆಯಲ್ಲಿ ಒಳ್ಳೆದಿದೆಯಾ, ಕೆಟ್ಟದಿದೆಯಾ? ಒಂದು ಪ್ರಶ್ನೆ ದೇವರು ನಿಮ್ಮ ಮನೆಗೆ ಬಂದು ಕೇಳುವಾಗ ಅದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ? ಹಲ್ಲೆಲೂಯಾ. ನಾವು ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ನಾನು ಒಳ್ಳೆಯವಳಾಗಿದ್ದೇನೆ, ಒಳ್ಳೆಯವನಾಗಿದ್ದೇನೆ, ನನ್ನ ಮನೆಯಲ್ಲಿ ಒಳ್ಳೆಯದೇ ನಡೀತಿದೆ, ನನ್ನ ಮಕ್ಕಳು ಒಳ್ಳೆಯವರಾಗಿದ್ದಾರೆ, ನನ್ನ ಮೊಮ್ಮಕ್ಕಳು ಒಳ್ಳೆಯವರಾಗಿದ್ದಾರೆ, ನಾನು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ, ನಾನು ಒಳ್ಳೆ ಮಾರ್ಗದಲ್ಲಿ ಇದ್ದೇನೆ, ದೇವರ ವಾಕ್ಯಕ್ಕೆ ನಾನು ಅನುಗುಣವಾಗಿ ನಡೆಯುತ್ತಿದ್ದೇನೆ, ದೇವರಿಗೆ ವಿರುದ್ಧವಾದಂತ ಯಾವ ಕೆಟ್ಟದ್ದು ಮಾಡುತ್ತಿಲ್ಲ, ನಾನು ಒಳ್ಳೆಯದು ಮಾಡಿಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವ? ಅದೇ ನೀವು ಒಂದು ವೇಳೆ ಆ ರೀತಿ ಹೇಳಿದರೆ ನಾನು ಒಳ್ಳೆಯದೇ ಮಾಡುತ್ತೇನೆ, ಒಳ್ಳೆಯವನಾಗಿ ಜೀವಿಸ್ತೇನೆ, ಒಳ್ಳೆಯವನಾಗಿ ಜೀವಿಸ್ತೇನೆ ಎಂಬುದಾಗಿ ನಿನ್ನ ಕುಟುಂಬದಲ್ಲಿ ಒಳ್ಳೆಯದಿದ್ದರೆ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆನೆ ಅನೇಕ ವರ್ಷಗಳ ಹಿಂದೆನೆ ಪ್ರವಾದಿಯಾಗಿರುವಂತ ಯೆಶಾಯನ ಮೂಲಕ ಮಾತಾಡಿದಂತ ಮಾತು ಆಗಿನ ಕಾಲದಲ್ಲಿ ಆತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಜವಾದ ಕ್ರಿಸ್ಮಸ್ ನಿನ್ನ ಮನೆಯಲ್ಲಿ ನಡೆಯುವುದಾದರೆ, ನಿಜವಾದ ಕ್ರಿಸ್ಮಸ್ ಕ್ರಿಸ್ತನು ನನ್ನಲ್ಲಿ ಹುಟ್ಟಿದ್ದಾನೆಂಬುದಾಗಿ ಹೇಳುವುದಾದರೆ ನಿನ್ನ ಜೀವನದಲ್ಲಿ ಒಳ್ಳೆಯದೇನೆ ನೀನು ನಡೆಸಬೇಕು, ಒಳ್ಳೆಯದೇ ನಡೆಯಬೇಕು. ಕೆಟ್ಟದ್ದಕ್ಕೆ ನೀ ವಿರೋಧವಾಗಿ ನಿಲ್ಲಬೇಕು, ಗಟ್ಟಿಯಾಗಿ ಅದನ್ನು ವಿರೋಧಿಸಬೇಕು, ಅದಕ್ಕೆ ಸೋತು ಹೋಗಬಾರದು. ನೀನು ಆ ಕೆಟ್ಟದಕ್ಕೆ ಸೋತು ಹೋಗಬಾರದು. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 19ನೇ ವಚನದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನು. ಹಲ್ಲೆಲೂಯಾ. ಕೆಟ್ಟು ಹೋಗಿರುವಂತಹ ನರರನ್ನ, ಮನುಷ್ಯರನ್ನ ಹುಡುಕಿ 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 ರಕ್ಷಿಸಲಿಕ್ಕೆ ಬಂದವನೇ ಯೇಸು. ಪರಲೋಕದಲ್ಲಿರುವಂತಹ ಕರ್ತನು, ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುತ್ತಾನೆ. ಹಲ್ಲೆಲೂಯಾ. ಆತನ ಮಕ್ಕಳೆನಿಸಿಕೊಂಡಿರುವಂತ ನಾವುಗಳು ಒಳ್ಳೆಯದನ್ನೇ ನಡೆಸಿಕೊಂಡು ಹೋದರೆ ಅದು ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ ನಿಜವಾದ ಕ್ರಿಸ್ಮಸ್, ನಿಜವಾಗಿ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ. ನಿಜವಾಗಲೂ ನೀನು ಒಳ್ಳೆಯವನಾಗಿ, ಒಳ್ಳೆಯ ಹೃದಯವಾಗಿ, ಒಳ್ಳೆಯ ಶುದ್ಧ ಹೃದಯ ಉಳ್ಳವನಾಗಿ ಇರುವುದಾದರೆ ದೇವರು ನಿಜವಾದಂತಹ ಕ್ರಿಸ್ಮಸ್ ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ ಈಗಲೇ ನೀನು ಸಂತೋಷ, ನಿನ್ನಲ್ಲಿ ಈಗ ಸಮಾಧಾನ, ನಿನ್ನಲ್ಲಿ ಈಗ ಆರೋಗ್ಯ, ಆಯುಷು ಸಮಸ್ತವು ನೀನು ಒಳ್ಳೆಯವಳಾಗಿ ಜೀವಿಸಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳು, ಯೇಸು ಸ್ವಾಮಿ ಮಗುವಾಗಿದ್ದಾಗಲೇ ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು. ಈ ಸಂದೇಶ ಈ ವರ್ಷದಲ್ಲಿ, ಈ ಒಂದು ಸೆಂಟ್ ಆಂಡ್ರೂಸ್ ಮಾರ್ತೋಮ ಸಭೆಯಲ್ಲಿ ದೇವರ ಆತ್ಮನು ಮಾತಾಡುತ್ತಿದ್ದಾನೆ. ಮಗಳೇ, ಮಗನೇ, ನೀನು ಒಳ್ಳೆಯವನಾಗಿ ನೀನು ಬಾಳುವುದಾದರೆ, ಬದುಕುವುದಾದರೆ, ಜೀವಿಸುವುದಾದರೆ, ಕ್ರಿಸ್ಮಸ್, ನಿಜವಾದ ಕ್ರಿಸ್ಮಸ್ ನಿನ್ನಲ್ಲಿ
ನಿನ್ನಲ್ಲಿ ದೇವರು ಹುಟ್ಟುವುದಾದರೆ ನೀನು ಕೆಟ್ಟದನ್ನ ನಿರಾಕರಿಸಿ ದೂರ ಮಾಡಿ ಅದನ್ನ ಜಯಿಸಿ ನೀನು ಒಳ್ಳೆ ಮಗಳಾಗಿ ಒಳ್ಳೆ ಮಗನಾಗಿ ಜೀವಿಸಿದ್ರೆ ಮಾತ್ರ ನಿಜವಾದ ಕ್ರೈಸ್ತನು, ನಿಜವಾದ ಕ್ರೈಸ್ತನು, ನಿಜವಾದ ಕ್ರಿಸ್ಮಸ್. ನೀನು ನಿನ್ನ ಮನೆಯಲ್ಲಿ ನಿನಗೆ ಶಾಶ್ವತವಾದ ಸಂತೋಷ ಸಮಾಧಾನ ಸಿಗುತ್ತೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವನದಲ್ಲಿ ಕೆಟ್ಟದ್ದು ಬೇಡ, ನನ್ನ ಜೀವನದಲ್ಲಿ ಒಳ್ಳೆದು ಬೇಕು. ಯೇಸು ಸ್ವಾಮಿ ಅದಕ್ಕಾಗಿ ಈ ಲೋಕಕ್ಕೆ ಬಂದು ಕೆಟ್ಟು ಹೋಗಿರುವಂತ ಲೋಕವನ್ನ ಆತನು ಕೆಟ್ಟದ್ದನ್ನ ಜಯಿಸಿ, ಪಾಪವನ್ನ ಜಯಿಸಿ, ಆತನು ಎಲ್ಲರನ್ನು ಕೂಡ ಜಯಿಸಿ, ಆತನು ಪರಿಶುದ್ಧನಾಗಿ ಪವಿತ್ರನಾಗಿ ಆತನು ಕೆಟ್ಟದ್ದನ್ನ ಒಳ್ಳೆದರಿಂದಲೇ ಜಯಿಸಿದನು. ಹಲ್ಲೆಲೂಯಾ. ಆ ಪಾಪವನ್ನ ಒಳ್ಳೆತನದಿಂದ, ಒಳ್ಳೆ ವಿಶ್ವಾಸದಿಂದ, ನಂಬಿಕೆಯಿಂದ, ನೀನು ಭಯಭಕ್ತಿಯಿಂದ ಜಯಿಸಿದರೆ ಮಾತ್ರ ಆ ಪಾಪವನ್ನು ಜಯಿಸಿ ದೂರವಾಗಿ ನೀನು ಪರಿಶುದ್ಧನಾಗಿ ಪವಿತ್ರನಾಗಿ ಜೀವಿಸಲಿಕ್ಕೆ ಸಾಧ್ಯ. ಅದೇ ಇವತ್ತಿನ ನಿಜವಾದ ಕ್ರಿಸ್ಮಸ್ ಹಬ್ಬ ನಾವು ಆಚರಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಸಭೆ ಕೊಟ್ಟಂತ ಇನ್ನವರೆಗೂ ಹಾಗೂ ನಮ್ಮ ಸಹ ಸೇವಕರಿಗೂ, ಈ ಸಭೆ ಎಲ್ಲಾ ವಿಶ್ವಾಸಗಳು, ಗಣ್ಯರಿಗೂ, ದೊಡ್ಡವರಿಗೂ, ತಂದೆ ತಾಯಿಗಳಿಗೂ, ಅಕ್ಕ ತಂಗಿಯರಿಗೂ ಈ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರ ವಾಕ್ಯದ ಮೂಲಕವಾಗಿ ಈ ವರ್ಷ ನಾವು ಒಳ್ಳೆಯದನ್ನೇ ಮಾಡೋಣ, ಕೆಟ್ಟದನ್ನು ಎದುರಿಸಿ ನಿಲ್ಲೋಣ, ಜಯಿಸೋಣ, ದೇವರ ರಾಜ್ಯಕ್ಕಾಗಿ ಜೀವಿಸೋಣ. ದೇವರು ನಮ್ಮಲ್ಲಿ ಬಂದು ನಿಜವಾದಂತ ಕ್ರಿಸ್ಮಸ್ ನಡೆದು ಆ ಸಂತೋಷದಲ್ಲಿ ಜೀವಿಸೋಣ. ಆದ್ದರಿಂದ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ